ನಮಸ್ಕಾರ ಸ್ನೇಹಿತರೆ. ಈ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ವಿಷಯದ 3 ಮಾಡೆಲ್ ಕ್ವಶನ್ ಪೇಪರ್ನಿಂದ ಒಟ್ಟು 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ವಿವರಣೆಯೊಂದಿಗೆ ಉತ್ತರಿಸಿದ್ದೇನೆ. ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಎಂಬ ಉದ್ದೇಶದಿಂದ ಒಂದು ಸಣ್ಣ ಪ್ರಯತ್ನ ನಾನಿಲ್ಲಿ ಮಾಡಿದ್ದೇನೆ. ಇದರ ಉಪಯೋಗ ಪಡೆದುಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಕಳುಹಿಸಿ, ಅವರಿಗೂ ಕೂಡ ಉಪಯೋಗವಾಗಲಿ. ಈಗ ಪ್ರಶ್ನೆಗಳನ್ನು ಪ್ರಾರಂಭ ಮಾಡೋಣ. ಒಟ್ಟು 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂತಲೇ ಮಾಡಿದ್ದು ಇದು. ಇವಾಗ ಚಾಪ್ಟರ್ 1 ರೋಮಿಯೋ ಆ್ಯಂಡ್ ಜೂಲಿಯಟ್ನಿಂದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ದ ಎಕ್ಸ್ಪ್ರೆಷನ್ ಡೇ ಇನ್ ನೈಟ್ ಇನ್ ದ ರೋಮಿಯೋ ಆ್ಯಂಡ್ ಜೂಲಿಯಟ್ ರೆಫರ್ಸ್ ಟು ಅಂತ ಇದೆ. ರೋಮಿಯೋ ಜೂಲಿಯಟ್ ಪೋಯಮಲ್ಲಿ ಡೇ ಇನ್ ನೈಟ್ ಅಂತ ಯಾರನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ ರೋಸ್ಲಿನ್ ಇದೆ, ಆಪ್ಷನ್ ಬಿ ರೋಮಿಯೋ, ಆಪ್ಷನ್ ಸಿ ಜೂಲಿಯಟ್, ಆಪ್ಷನ್ ಡಿ ಎಥಿಯೋಪ್ ಅಂತ ಇದೆ. ಈಗ ನಾವು ಇದ್ರದ್ದು ಟೆಕ್ಸ್ಟ್ ಬುಕ್ಕಿಂದ ನೋಡಿದರೆ ಇಲ್ಲಿ ಜೂಲಿಯಟ್ ಹೇಳ್ತಾಳೆ, ಕಮ್ ನೈಟ್ ಕಮ್ ರೋಮಿಯೋ ಕಮ್ ಧೋ ಡೇ ಇನ್ ನೈಟ್ ಅಂತ. ಇಲ್ಲಿ ಧೋ ಅಂದರೆ ಓಲ್ಡ್ ಇಂಗ್ಲೀಷ್, ಇದು ಧೋ ಅಂದರೆ ಯು ಅಂತ ಅರ್ಥ. ಅಲ್ಲಿ ಜೂಲಿಯಟ್ ಯು ಅಂದರೆ ಅದು ರೋಮಿಯೋನನ್ನು ಹೇಳ್ತಾ ಇದ್ದಾಳೆ. ಆದರೆ ಇಲ್ಲಿ ಡೇ ಇನ್ ನೈಟ್ ಯಾರಾಗ್ತಾರೆ? ಇಲ್ಲಿ ಆಪ್ಷನ್ ಬಿ ರೋಮಿಯೋ ಆಗ್ತಾನೆ. ಈಗ ಇದರಿಂದ ಎರಡನೇ ಪ್ರಶ್ನೆ, ರೋಮಿಯೋ ಸೇಸ್ ಸೊ ಶೋಸ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೋಸ್ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಟು ಹೂಮ್ ಡಸ್ ದ ವರ್ಡ್ ಸ್ನೋವಿ ಡವ್ ರೆಫರ್ಸ್ ಟು ಅಂತ ಹೇಳ್ತಾನೆ. ಇಲ್ಲಿ ರೋಮಿಯೋ ಹೇಳ್ತಾನೆ ಅಂತ ಇದೆ. ಒಂದು ನೆನಪಿಟ್ಕೋರಿ, ಈ ಪೋಯಮಿಂದ ರೋಮಿಯೋ ಏನೆಲ್ಲ ಹೇಳ್ತಾನೆ ಅದು ಜೂಲಿಯಟ್ಗೆ ಹೇಳ್ತಾನೆ, ಜೂಲಿಯಟ್ ಏನೆಲ್ಲ ಹೇಳ್ತಾಳೆ ಅದು ರೋಮಿಯೋಗೆ ಹೇಳ್ತಾಳೆ. ಈಗ ನಾವು ಇದರಲ್ಲಿ ಆಪ್ಷನ್ಸ್ ನೋಡಿದ್ದೀವಿ ಅಂದರೆ ಆಪ್ಷನ್ ಎ ರೋಸ್ಲಿನ್ ಇದೆ, ಆಪ್ಷನ್ ಬಿ ಜೂಲಿಯಟ್ ಇದೆ, ಆಪ್ಷನ್ ಸಿ ರೋಮಿಯೋ, ಆಪ್ಷನ್ ಡಿ ಕ್ಯಾಪ್ಲೆಟ್ ಅಂತ ಇದೆ. ಇಲ್ಲಿ ಸ್ನೋವಿ ಡವ್ ಅಂತ ಯಾರನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿದೆ ನೋಡಿ, ಸೋ ಶೋಸ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೋಸ್ ಅಂತ. ಇದು ರೋಮಿಯೋ ಹೇಳ್ತಾನೆ ಅಂದಮೇಲೆ ಇದು ಯಾರನ್ನು ಹೇಳ್ತಾನೆ? ಇದು ಜೂಲಿಯಟ್ಗೆ ಹೇಳ್ತಾನೆ. ಅಂದರೆ ಆನ್ಸರ್ ಆಗುತ್ತೆ ಆಪ್ಷನ್ ಬಿ ಜೂಲಿಯಟ್. ಈಗ ನಾವು ಮೂರನೇ ಕ್ವಶನ್ ಇದರಿಂದ, ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ವುಡ್ ಮೇಕ್ ದ ಫೇಸ್ ಆಫ್ ಹೆವೆನ್ ವೆರಿ ಫೈನ್ ಅಂತ ಹೇಳ್ತಾನೆ. ಈ ರೋಮಿಯೋ ಆ್ಯಂಡ್ ಜೂಲಿಯಟ್ ಪೋಯಮಲ್ಲಿ ಇಲ್ಲಿ ಡ್ಯಾಶ್ ಜಾಗಕ್ಕೆ ಏನು ಅಂತ ಹಾಕೋಣ ನಾವು. ಏನು ಈ ಫೇಸ್ ಆಫ್ ಹೆವೆನ್ನ ವೆರಿ ಫೈನ್ ಆಗಿ ಮಾಡುತ್ತೆ ಅಂತ. ಇಲ್ಲಿ ನೆನಪಿಟ್ಕೊಳ್ಳಿ, ಫೇಸ್ ಆಫ್ ಹೆವೆನ್ನ ನಾವು ಕನ್ನಡದಲ್ಲಿ ಅದಕ್ಕೆ ಸಮಾನಾಂತರವಾಗಿ ಸ್ವರ್ಗದ ಬಾಗಿಲು ಅಂತ ಹೇಳ್ಬೋದು. ಇಲ್ಲಿ ಫೇಸ್ ಆಫ್ ಹೆವೆನ್ ಅಂದರೆ ಸ್ಕೈ ಅಂತ ಅರ್ಥ, ಸ್ಕೈ ಆಕಾಶ ಅಂತ. ಆಕಾಶನ ಬಹಳ ಸುಂದರವಾಗಿ ಯಾರು ಮಾಡ್ತಾರೆ ಅಂತ ಹೇಳ್ತಾನೆ ಈ ಪೋಯಮಲ್ಲಿ. ಆಪ್ಷನ್ ಕೊಟ್ಟಿದ್ದಾನೆ, ಆಪ್ಷನ್ ಎ ರೋಮಿಯೋ, ಆಪ್ಷನ್ ಬಿ ಎಥಿಯೋಪ್, ಆಪ್ಷನ್ ಸಿ ಸ್ನೋವಿ ಡವ್, ಆಪ್ಷನ್ ಡಿ ಜೂಲಿಯಟ್ ಅಂತ ಇದೆ. ಈಗ ನಾವು ಇದ್ರದ್ದು ಟೆಕ್ಸ್ಟ್ ಬುಕ್ ನೋಡಿದ್ದೀವಿ ಅಂದರೆ ಇಲ್ಲಿ ಜೂಲಿಯಟ್ ಹೇಳ್ತಾಳೆ, ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್ ಅಂತ. ಇಲ್ಲಿ ಹಿ ಅಂದರೆ ರೋಮಿಯೋ. ಸೊ ಆನ್ಸರ್ ಆಗುತ್ತೆ ಆಪ್ಷನ್ ಎ ರೋಮಿಯೋ. ಈಗ ನಾವು ಚಾಪ್ಟರ್ 2 ಡಿಯರಿಂದ ನೋಡೋಣ. 2 ಡಿಯರಿಂದ ಮೊದಲನೇ ಪ್ರಶ್ನೆ, ವಾಟ್ ವಾಸ್ ದ ಇನಿಷಿಯಲ್ ಹಿಚ್ ಇನ್ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್ ಇನ್ 2 ಡಿಯರ್ ಅಂತ ಹೇಳ್ತಾನೆ. ಈ 2 ಡಿಯರ್ ಲೆಸನಲ್ಲಿ ಈ ಆರಂಭಿಕ ತೊಡಕು ಅವನ್ನು ಅಪರಾಧಿನ ಗಲ್ಲಿಗೇರಿಸೋಕ್ಕೆ ಅಥವಾ ಮರಣದಂಡನೆಗೆ ಏರಿಸೋಕ್ಕೆ ಆರಂಭದಲ್ಲಿ ಏನು ತೊಡಕು ಅಥವಾ ಏನು ಅಡೆತಡೆ ಬಂದಿತ್ತು ಅವರಿಗೆ ಅಂತ ಕೇಳ್ತಾನೆ. ಆಪ್ಷನ್ ಎ ದ ಕಿಂಗ್ ಪ್ರಾಹಿಬಿಟೆಡ್ ಎಕ್ಸಿಕ್ಯೂಷನ್ ಅಂತ ಹೇಳ್ತಾನೆ. ಅಲ್ಲಿ ಅಂದರೆ ರಾಜ ಮರಣದಂಡನೆಯನ್ನು ಪ್ರಾಹಿಬಿಟ್ ಮಾಡಿದ, ನಿಷೇಧಿಸಿದ ಅಂತ ಹೇಳ್ತಾನೆ. ಆಪ್ಷನ್ ಬಿ ದೇ ಡಿಂಟ್ ಹ್ಯಾವ್ ಎ ಗಿಲೋಟಿನ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್ ಅಂತ. ಅವ್ರ ಹತ್ರ ಗಿಲೋಟಿನೂ ಇರಲಿಲ್ಲ, ಆ ಎಕ್ಸಿಕ್ಯೂಷನರ್ ಕೂಡ ಇರಲಿಲ್ಲ ಅಂತ ಹೇಳ್ತಾನೆ. ಆಪ್ಷನ್ ಬಿ ಇದೆ. ಆಪ್ಷನ್ ಸಿ ದೇರ್ ವಾಸ್ ಓನ್ಲಿ ಆ್ಯನ್ ಎಕ್ಸಿಕ್ಯೂಷನರ್ ಬಟ್ ನೋ ಗಿಲೋಟಿನ್. ಅವ್ರ ಬಳಿ ಎಕ್ಸಿಕ್ಯೂಷನರ್ ಇದ್ದ ಆದರೆ ಗಿಲೋಟಿನ್ ಇರಲಿಲ್ಲ ಅಂತ. ಆಪ್ಷನ್ ಡಿ ದೇರ್ ವಾಸ್ ಎ ಗಿಲೋಟಿನ್ ಬಟ್ ನೋ ಎಕ್ಸಿಕ್ಯೂಷನರ್. ಆಪ್ಷನ್ ಡಿ ಹೇಳುತ್ತೆ ಅವ್ರ ಹತ್ರ ಗಿಲೋಟಿನ್ ಇತ್ತು ಆದರೆ ಎಕ್ಸಿಕ್ಯೂಷನರ್ ಇರಲಿಲ್ಲ ಅಂತ. ಈಗ ನಾವಿದು ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ನೋಡಿ, ಅಲ್ಲಿದೆ ನೋಡಿ,
ದೇ ಹ್ಯಾಡ್ ನೈದರ್ ಎ ಗಿಲೋಟಿನ್ ಫಾರ್ ಕಟ್ಟಿಂಗ್ ಹೆಡ್ಸ್ ಆಫ್ ನಾರ್ ಆ್ಯನ್ ಎಕ್ಸಿಕ್ಯೂಷನರ್. ಅವ್ರ ಬಳಿ ಗಿಲೋಟಿನೂ ಇರಲಿಲ್ಲ, ಎಕ್ಸಿಕ್ಯೂಷನರು ಇರಲಿಲ್ಲ ಅಂತ ಹೇಳ್ತಾನೆ. ಇದು ಯಾವ ಆಪ್ಷನ್ ಆಗುತ್ತೆ? ಇದು ಆಪ್ಷನ್ ಬಿ, ದೇ ಡಿಂಟ್ ಹ್ಯಾವ್ ಎ ಗಿಲೋಟಿನ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್. ಈಗ ಇದು ಸೇಮ್ 2 Dear ಚಾಪ್ಟರಿಂದ ಸೆಕೆಂಡ್ ಕ್ವಶನ್, ಎರಡನೇ ಪ್ರಶ್ನೆ. ದ ಟೋಟಲ್ ಆ್ಯನ್ಯುವಲ್ ಎಕ್ಸ್ಪೆಂಡಿಚರ್ ಫಾರ್ ಕೀಪಿಂಗ್ ದ ಕ್ರಿಮಿನಲ್ ಇನ್ ದ ಪ್ರಿಸನ್ ಇನ್ 2 Dear ಕೇಮ್ ಅಪ್ ಟು ಡ್ಯಾಶ್ ಫ್ರ್ಯಾಂಕ್ಸ್ ಅಂತ. ಆ ಅಪರಾಧಿನ ಜೈಲಲ್ಲಿ ಇಡೋಕ್ಕೆ ಆ್ಯನ್ಯುವಲ್ ಎಕ್ಸ್ಪೆಂಡಿಚರ್ ಅಂದರೆ ವಾರ್ಷಿಕ ಖರ್ಚು ಎಷ್ಟು ಬಂದಿತ್ತು ಅಂತ ಕೇಳ್ತಾನೆ. ಆಪ್ಷನ್ ಎ 16,000 ಫ್ರ್ಯಾಂಕ್ಸ್ ಇದೆ, ಆಪ್ಷನ್ ಬಿ 12,000, ಆಪ್ಷನ್ ಸಿ 7,000, ಆಪ್ಷನ್ ಡಿ 600 ಅಂತ ಕೊಟ್ಟಿದ್ದಾನೆ. ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸಾರಿ ರೆಫರ್ ಮಾಡೋಣ. ಇದು ಇಲ್ಲಿದೆ, ಇಟ್ ಕೇಮ್ ಟು ಮೋರ್ ದೆನ್ 600 ಫ್ರ್ಯಾಂಕ್ಸ್ ಎ ಇಯರ್ ಅಂತ ಹೇಳ್ತಾನೆ. ವರ್ಷಕ್ಕೆ ಎಷ್ಟು ಬಂದಿತ್ತಿದು? 600 ಫ್ರ್ಯಾಂಕ್. ಅಂದರೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಡಿ 600 ಫ್ರ್ಯಾಂಕ್ಸ್ ಆಗುತ್ತೆ. ಈಗ ನಾವು ಚಾಪ್ಟರ್ 3 ಪೋಯಮ್ ಇದೆ, ಇದು ಆನ್ ಚಿಲ್ಡ್ರನ್. ಇದರಿಂದ ಒಂದು ಪ್ರಶ್ನೆ ಇದೆ, ಇದು ನೋಡೋಣ ಇವಾಗ. ದ ಮೆಟಫೋರ್ ಬೋಸ್ ಆ್ಯಂಡ್ ಆ್ಯರೋಸ್ ಇನ್ ಆನ್ ಚಿಲ್ಡ್ರನ್ ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳ್ತಾನೆ. ಇಲ್ಲಿ ಬೋಸ್ ಮತ್ತು ಆ್ಯರೋಸ್ನ ಯಾರನ್ನು ಸೂಚಿಸ್ತದೆ ಇದು ಅಂತ ಹೇಳ್ತಾನೆ. ಇಲ್ಲಿ ಆನ್ ಚಿಲ್ಡ್ರನ್ಲಿ ಬೋಸ್ ಅಂದರೆ ಯಾರು, ಆ್ಯರೋಸ್ ಅಂದರೆ ಯಾರು ಅಂತ. ಆಪ್ಷನ್ ಎ ಪೇರೆಂಟ್ಸ್ ಆ್ಯಂಡ್ ಪ್ರಾಫಿಟ್ಸ್ ಅಂತ ಇದೆ, ಅಂದರೆ ಬೋಸ್ ಅಂದರೆ ಪೇರೆಂಟ್ಸು, ಆ್ಯರೋಸ್ ಅಂದರೆ ಪ್ರಾಫಿಟ್ಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಇದೆ. ಆಪ್ಷನ್ ಸಿ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಆಪ್ಷನ್ ಡಿ ಪೇರೆಂಟ್ಸ್ ಆ್ಯಂಡ್ ಗಾಡ್ ಅಂತ ಹೇಳಿದ್ದಾನೆ. ಈ ಟೆಕ್ಸ್ಟ್ ಬುಕ್ ರೆಫರ್ ಮಾಡೋಣ. ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆ್ಯಸ್ ಲೀವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್ ಅಂತ ಹೇಳ್ತಾನೆ. ಇಲ್ಲಿ ಪ್ರಾಫಿಟ್ ಹೇಳೋದು ಯಾರನ್ನ? ಆ ಒಂದು ಹೆಣ್ಮಗಳಿಗೆ ಹೇಳ್ತಾನೆ, ಪೇರೆಂಟ್ಸ್ನ ಹೇಳ್ತಾನೆ. ಯು ಅಂದರೆ ಇಲ್ಲಿ ಪೇರೆಂಟ್ಸ್, ಯು ಆರ್ ದ ಬೋಸ್ ಅಂದರೆ ಇಲ್ಲಿ ಪೇರೆಂಟ್ಸ್ ಆಗ್ತಾರೆ. ಚಿಲ್ಡ್ರನ್ ಆ್ಯಸ್ ಲೀವಿಂಗ್ ಆ್ಯರೋಸ್, ಇಲ್ಲಿ ಆ್ಯರೋಸ್ ಅಂದರೆ ಇಲ್ಲಿ ಚಿಲ್ಡ್ರನ್ ಆಗ್ತಾರೆ. ನಾವು ಆಪ್ಷನ್ ಏನಾಗುತ್ತೆ ಇಲ್ಲಿ? ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಆಗುತ್ತೆ. ಆಪ್ಷನ್ ಬಿ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಎರಡನೇ ಪ್ರಶ್ನೆ. ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ದ ವರ್ಡ್ ಆ್ಯರೋಸ್ ರೆಫರ್ಸ್ ಟು. ಈ ಆನ್ ಚಿಲ್ಡ್ರನಲ್ಲಿ ಆ್ಯರೋಸ್ ಯಾರನ್ನು ಸೂಚಿಸುತ್ತದೆ ಅಂತ ಹೇಳಿದ್ದಾನೆ. ಆವಾಗಲೇ ಹೇಳಿದ್ದಾನೆ ನಿಮಗೆ, ಆ್ಯರೋಸ್ ಯಾರನ್ನು ಸೂಚಿಸುತ್ತದೆ? ಇದು ಚಿಲ್ಡ್ರನ್ನ ಸೂಚಿಸ್ತದೆ. ಆಪ್ಷನ್ ಡಿ ಚಿಲ್ಡ್ರನ್. ಮೂರನೇ ಪ್ರಶ್ನೆ ಇದೇ ಪೋಯಮಿಂದ. ಅಕಾರ್ಡಿಂಗ್ ಟು ದ ಪೊಯಟ್ ಆಫ್ ಆನ್ ಚಿಲ್ಡ್ರನ್ ಡ್ಯಾಶ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ನಾಳೆ ಜಗತ್ತಿನಲ್ಲಿ ಏನು ವಾಸಿಸುತ್ತದೆ, ಡ್ಯಾಶ್ ವಾಸಿಸುತ್ತದೆ ಅಂತ ಹೇಳ್ತಾನೆ. ಇಲ್ಲಿ ಆಪ್ಷನ್ ಇದೆ. ಆಪ್ಷನ್ ಎ ದ ಚಿಲ್ಡ್ರನ್ಸ್ ಸೋಲ್ಸ್, ದ ಪೇರೆಂಟ್ಸ್. ಆಪ್ಷನ್ ಸಿ ದ ಪೇರೆಂಟ್ಸ್ ಸೋಲ್ಸ್. ಆಪ್ಷನ್ ಡಿ ದ ಚಿಲ್ಡ್ರನ್ಸ್ ಬಾಡೀಸ್ ಅಂತ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಟೆಕ್ಸ್ಟ್ ಬುಕ್ ಒಂದು ಸರಿ ರೆಫರ್ ಮಾಡೋಣ ನಾವು. ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಅಂತ ಹೇಳ್ತಾನೆ. ಅಲ್ಲಿ ದೇರ್ ಅಂದರೆ ಆ ಪೋಯಮಲ್ಲಿ ಚಿಲ್ಡ್ರನ್ನ ರೆಫರ್ ಮಾಡ್ತಾನೆ. ಅಲ್ಲಿ ಡ್ಯಾಶ್ ಹಾಕಿ ಏನು ಬರುತ್ತೆ? ಚಿಲ್ಡ್ರನ್ಸ್ ಸೋಲ್ಸ್ ಬರುತ್ತೆ. ಆಪ್ಷನ್ ಎ ಬರುತ್ತೆ. ಆಪ್ಷನ್ ಎ ದ ಚಿಲ್ಡ್ರನ್ಸ್ ಸೋಲ್ಸ್. ಈಗ ನಾವು 4ನೇ ಚಾಪ್ಟರ್ ಹೋಗೋಣ. 4ನೇ ಚಾಪ್ಟರ್ ಇದೆ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ವಂದನ ಶಿವ ಅವ್ರದ್ದು. ಇದರಿಂದ ಒಂದು ಕ್ವಶನ್ ಇದೆ. ಅಕಾರ್ಡಿಂಗ್ ಟು ವಂದನ ಶಿವ ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮ್ಯಾನಿ ಫಂಕ್ಷನ್ಸ್ ಈಸ್ ಎಟ್ ದ ರೂಟ್ ಆಫ್ ಅಂತ ಹೇಳ್ತಾನೆ. ಅಂದರೆ ಈ ಪಾಠದಲ್ಲಿ ವಂದನ ಶಿವ ಹೇಳೋದು ಹಾಗೆ ಜೀವ ವೈವಿಧ್ಯತೆಗಳ ವಿಫಲತೆಯ ಜೀವ ವೈವಿಧ್ಯ ಮತ್ತು ಅದರ ಹಲವಾರು ಕಾರ್ಯಗಳ ವಿಫಲತೆಯ ಬೇರು ಏನು, ಎಲ್ಲಿಂದ ವಿಫಲವಾಗುತ್ತೆ ಇದು ಅಂತ ಕೇಳ್ತಾನೆ ಇದರಲ್ಲಿ. ಆಪ್ಷನ್ ಎ ಇಂಪೋವೆರಿಸ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಆಪ್ಷನ್ ಬಿ ಇಂಪ್ರೂವ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್, ರೀಕನೆಕ್ಟಿಂಗ್ ವಿತ್ ನೇಚರ್ ಆ್ಯಂಡ್ ಕಲ್ಚರ್, ಟ್ರಾನ್ಸ್ಫಾರ್ಮೇಷನ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ನಾವು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರೆ ಇಲ್ಲಿ ಕ್ಲಿಯರ್ ಆಗಿದೆ. ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮ್ಯಾನಿ ಫಂಕ್ಷನ್ಸ್ ಈಸ್ ಎಟ್ ದ ರೂಟ್ ಆಫ್ ದ ಇಂಪೋವೆರಿಸ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಇಂಪೋವೆರಿಸ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್ ಇದೆಯಲ್ಲ, ಅದು ಆಪ್ಷನ್ ಆಗುತ್ತೆ. ಆಪ್ಷನ್ ಏನೇ ಇದೆ, ಇಂಪೋವೆರಿಸ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಇದು ಏನಿದೆ, ಇದು ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮ್ಯಾನಿ ಫಂಕ್ಷನ್ಸ್ ಈಸ್ ಎಟ್ ದ ರೂಟ್ ಆಫ್ ಇಂಪೋವೆರಿಸ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್ ಆಗುತ್ತೆ. ಆಪ್ಷನ್ ಎ. ನಾವು ಮುಂದಿನ ಚಾಪ್ಟರ್ ಹೋಗೋಣ. ಚಾಪ್ಟರ್ 5 ಎ ಸನ್ನಿ ಮಾರ್ನಿಂಗ್. ಸನ್ನಿ ಮಾರ್ನಿಂಗಿಂದ
ಮೊದಲನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಇನ್ ಎ ಸನ್ನಿ ಮಾರ್ನಿಂಗ್ ಡೋನಾ ಲೋರಾ ಯೂಸ್ಡ್ ಟು ಕ್ಯಾರಿ ಎ ಡ್ಯಾಶ್ ಇನ್ ಹರ್ ಫ್ರೀ ಹ್ಯಾಂಡ್ ಅಂತ ಇದೆ. ಅವಳ ಒಂದು ಕೈಯಲ್ಲಿ, ಖಾಲಿರುವ ಕೈಯಲ್ಲಿ ಏನು ಕ್ಯಾರಿ ಮಾಡ್ತಾ ಇದ್ದಳು ಡೋನಾ ಲೋರಾ ಅಂತ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ಹ್ಯಾಂಡ್ ಕರ್ಚೀಫ್ ಇದೆ, ಆಪ್ಷನ್ ಬಿ ಸ್ನಫ್ ಬಾಕ್ಸ್, ಆಪ್ಷನ್ ಸಿ ಪ್ಯಾರಾಸೋಲ್, ಆಪ್ಷನ್ ಡಿ ಪ್ಯಾಕೆಟ್ ಆಫ್ ಬ್ರೆಡ್ ಕ್ರಮ್ಸ್ ಅಂತ ಹೇಳಿದ್ದಾನೆ. ಸರಿ, ಟೆಕ್ಸ್ಟ್ ಬುಕ್ ರೆಫರ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾನೆ ಇದು. ಇನ್ ಹರ್ ಫ್ರೀ ಹ್ಯಾಂಡ್ ಶಿ ಕ್ಯಾರೀಸ್ ಎ ಪ್ಯಾರಾಸೋಲ್. ಏನಿರುತ್ತೆ? ಪ್ಯಾರಾಸೋಲ್. ಪ್ಯಾರಾಸೋಲ್ ಅಂದರೆ ಒಂದು ಹಗುರವಾದ ಒಂದು ಅಂಬ್ರೆಲಾ, ಕಲರ್ಫುಲ್ ಅಂಬ್ರೆಲಾ ಅಥವಾ ಚಿಕ್ಕ ಛತ್ರಿ ಅಂತ ನಾವು ಹೇಳ್ಬೋದು. ಆಪ್ಷನ್ ಎ ಇಲ್ಲಿ ಏನಾಗುತ್ತೆ? ಆಪ್ಷನ್ ಸಿ ಅಲ್ಲಿ ಇದೆ ಪ್ಯಾರಾಸೋಲ್. ನೆಕ್ಸ್ಟ್ ಎರಡನೇ ಪ್ರಶ್ನೆ ಎ ಸನ್ನಿ ಮಾರ್ನಿಂಗ್ ಪಾಠದಿಂದ. ಹೂಮ್ ಡಸ್ ಡೋನಾ ಲೋರಾ ಕಾಲ್ ಆ್ಯನ್ ಇಲ್ ನೇಚರ್ಡ್ ಮ್ಯಾನ್ ಅಂತ ಹೇಳ್ತಾನೆ. ಆಪ್ಷನ್ ಎ ಇದೆ ಪೆಟ್ರಾ, ಆಪ್ಷನ್ ಬಿ ಒನಿತೋ, ಆಪ್ಷನ್ ಸಿ ಕಝಿನ್, ಆಪ್ಷನ್ ಡಿ ಡಾನ್ ಗೊಂಜಾಲೋ ಅಂತ ಹೇಳ್ತಾನೆ. ನಾವು ಟೆಕ್ಸ್ಟ್ ಬುಕ್ ರೆಫರ್ ಮಾಡೋಣ. ಇಲ್ಲಿ ಡೋನಾ ಲೋರಾ ಹೇಳ್ತಾಳೆ ವಾಟ್ ಆ್ಯನ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್ ಅಂತ. ಎಂತಹ ಕೆಟ್ಟ ಸ್ವಭಾವದ ಮನುಷ್ಯ ಇವನು ಅಂತ ಡೋನಾ ಲೋರಾ ಇದರಲ್ಲಿ ಯಾರನ್ನ ಹೇಳ್ತಾಳೆ? ಡಾನ್ ಗೊಂಜಾಲೋನ ಹೇಳ್ತಾಳೆ. ಅದು ಆಪ್ಷನ್ ಡಿ ಡಾನ್ ಗೊಂಜಾಲೋ ಆಗುತ್ತೆ. ಮೂರನೇ ಪ್ರಶ್ನೆ. ಮ್ಯಾಚ್ ದ ಫಾಲೋವಿಂಗ್ ಅಕಾರ್ಡಿಂಗ್ ಟು ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಆ್ಯಂಡ್ ಚೂಸ್ ದ ರೈಟ್ ಆಪ್ಷನ್ ಫ್ರಮ್ ದ ಗಿವೆನ್ ಕಾಂಬಿನೇಷನ್ಸ್. ಕೆಳಗೆ ಕಾಂಬಿನೇಷನ್ಸ್ ಕೊಟ್ಟಿದ್ದಾನೆ, ಅದನ್ನು ಹೊಂದಿಸಿ ಬರೀರಿ ಅಂತ ಕೇಳಿದ್ದಾನೆ. ಈ ಕಡೆ ಒಂದು ಸೈಡಲ್ಲಿ ಡೋನಾ ಲೋರಾ, ಡಾನ್ ಗೊಂಜಾಲೋ, ಒನಿತೋ ಅಂತ ಕೊಟ್ಟಿದ್ದಾನೆ. ಆ ಕಡೆಯಲ್ಲಿ ಹ್ಯಾಂಡ್ಸಮ್ ಆ್ಯಂಡ್ ರಿಫೈನ್ಡ್, ಪ್ಲೇಸ್ ಹೆವಾಕ್ ವಿತ್ ದ ನರ್ಸ್ಮೇಟ್ಸ್, ಗೌಟಿ ಆ್ಯಂಡ್ ಇಂಪೇಷಂಟ್ ಅಂತ ಇದೆ. ಮೂವರು ಹೋಲಿಕೆ ಮಾಡಿ ಅವರ ಸ್ವಭಾವಕ್ಕೆ ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಎ ಬಿ ಸಿ. ಆಪ್ಷನ್ ನೋಡೋಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ ಒಂದ್ಸಲ ರೆಫರ್ ಮಾಡೋಣ. ಇಲ್ಲಿ ನಾವು ಒಂದು ಸೀನಲ್ಲೇ ಕೊಟ್ಟಿರ್ತಾನೆ. ಡೋನಾ ಲೋರಾ ಎ ಹ್ಯಾಂಡ್ಸಮ್ ವೈಟ್ ಹೇರ್ಡ್ ಓಲ್ಡ್ ಲೇಡಿ ಆಫ್ ಅಬೌಟ್ 70 ರಿಫೈನ್ಡ್ ಇನ್ ಅಪಿಯರೆನ್ಸ್ ಅಂತ ಕೊಟ್ಟಿದ್ದಾನೆ. ಅಂದರೆ ಡೋನಾ ಲೋರಾ ಎ ಹ್ಯಾಂಡ್ಸಮ್ ಮತ್ತು ಎ ರಿಫೈನ್ಡ್ಗೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ನೋಡಿದರೆ ನಾವು ಡಾನ್ ಗೊಂಜಾಲೋ ಗೌಟಿ ಆ್ಯಂಡ್ ಇಂಪೇಷಂಟ್ ಅಂತ ಕೊಟ್ಟಿದ್ದಾನೆ. ಆ ಗೌಟಿ ಆ್ಯಂಡ್ ಇಂಪೇಷಂಟ್ ಅದು ಡಾನ್ ಗೊಂಜಾಲೋ ಇರ್ತಾನೆ. ಡಾನ್ ಗೊಂಜಾಲೋ ದಟ್ ಒನಿತೋ ಹಿ ಪ್ಲೇಸ್ ಹೆವಾಕ್ ವಿತ್ ನರ್ಸ್ ಮೇಟ್ಸ್ ಅಂತ ಹೇಳ್ತಾನೆ. ಅಂದರೆ ಇದು ಒನಿತೋ ಏನಾಗಿರ್ತಾನೆ, ಒನಿತೋ ಏನು ಮಾಡ್ತಾನೆ? ಹೆವಾಕ್ ವಿತ್ ನರ್ಸ್ ಮೇಟ್ಸ್ನ ಮ್ಯಾಚ್ ಆಗ್ತಾನೆ. ಇಲ್ಲಿ ಡಾನ್ ಗೊಂಜಾಲೋ ಅಂದರೆ ಎ ಡೋನಾ ಲೋರಾ ಒನ್ನಿಗೆ ಬರುತ್ತೆ, ಹ್ಯಾಂಡ್ಸಮ್ ಆ್ಯಂಡ್ ರಿಫೈನ್ಡ್ ಅಂತ. ಡಾನ್ ಗೊಂಜಾಲೋ ಗೌಟಿ ಆ್ಯಂಡ್ ಇಂಪೇಷಂಟ್, ಒನಿತೋ ಪ್ಲೇಸ್ ಹೆವಾಕ್ ವಿತ್ ನರ್ಸ್ ಮೇಡ್. A1 B3 C2 ಇದೆ. A1 B3 C2 ಇದು ಆಪ್ಷನ್ ಡಿ ಯಲ್ಲಿದೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಆಗುತ್ತೆ. ನಾವು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದರಲ್ಲಿ ಮುಂದೆ ನೆಕ್ಸ್ಟ್ ಚಾಪ್ಟರ್ ಇದೆ, ಚಾಪ್ಟರ್ 6 ವೆನ್ ಯು ಆರ್ ಓಲ್ಡ್. ಇದು ಪೊಯಮ್ ಇದೆ. ಇದರಿಂದ ಮೊದಲನೇ ಪ್ರಶ್ನೆ ನೋಡೋಣ. ಕಂಪ್ಲೀಟ್ ದ ಫಾಲೋವಿಂಗ್ ಲೈನ್ ದಟ್ ಅಪಿಯರ್ಸ್ ಇನ್ ಪೊಯಮ್ ವೆನ್ ಯು ಆರ್ ಓಲ್ಡ್. ದ ಲೈನ್ ಆ್ಯಂಡ್ ಹಿಡ್ ಹಿಸ್ ಫೇಸ್ ಅಮಿಟ್ ಡ್ಯಾಶ್ ಅಂತ ಹೇಳ್ತಾನೆ. ಇಲ್ಲಿ ಸಾಲನ್ನು ಪೂರ್ಣಗೊಳಿಸಿ ಅಂತ ಒಂದು ನೇರ ಪ್ರಶ್ನೆ ಕೇಳಿದ್ದಾನೆ. ಆ್ಯಂಡ್ ಹಿಡ್ ಹಿಸ್ ಫೇಸ್ ಅಮಿಟ್ ಆದಮೇಲೆ ಮುಂದೆ ಏನು ಬರುತ್ತೆ ಅಂತ. ಆಪ್ಷನ್ ಎ ಎ ಕ್ರೌಡ್ ಆಫ್ ಸ್ಟಾರ್ಸ್, ಆಪ್ಷನ್ ಬಿ ಎ ಕ್ರೌಡ್ ಆಫ್ ಪೀಪಲ್, ಆಪ್ಷನ್ ಸಿ ಎ ಗ್ರೂಪ್ ಆಫ್ ಪೀಪಲ್, ಆಪ್ಷನ್ ಡಿ ಎ ಗ್ರೂಪ್ ಆಫ್ ಟ್ರೀಸ್ ಅಂತ ಇದೆ. ನಾವು ಟೆಕ್ಸ್ಟ್ ಬುಕ್ ಒಂದ್ಸರಿ ರೆಫರ್ ಮಾಡೋಣ. ಇಲ್ಲೇನಿದೆ? ಆ್ಯಂಡ್ ಹಿಡ್ ಇಸ್ ಫೇಸ್ ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್ ಅಂತದೆ. ಎ ಕ್ರೌಡ್ ಆಫ್ ಸ್ಟಾರ್ಸ್ ಅಲ್ಲಿ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ ಆಗುತ್ತೆ, ಎ ಕ್ರೌಡ್ ಆಫ್ ಸ್ಟಾರ್ಸ್. ಎರಡನೇ ಪ್ರಶ್ನೆ. ಇನ್ ದ ಪೊಯಮ್ ವೆನ್ ಯು ಆರ್ ಓಲ್ಡ್ ದ ಸ್ಪೀಕರ್ ಸೇಸ್ ಡ್ಯಾಶ್ ಲೌಡ್ ಹಿಸ್ ಬಿಲೌಡ್ಸ್ ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್ ಅಂತ ಹೇಳ್ತಾನೆ. ಟೆಕ್ಸ್ಟ್ ಬುಕ್ ಒಂದ್ಸರಿ ಆಪ್ಷನ್ ನೋಡೋಣ. ಆಪ್ಷನ್ ಎ ಸಮ್ ಒನ್ ಇದೆ ಅಲ್ಲಿ, ಅಂದರೆ ಡ್ಯಾಶ್ ಲೌಡ್ ಅಂತ ಬರುತ್ತೆ. ಸಮ್ ಒನ್ ಲೌಡ್ ಅಥವಾ ಮ್ಯಾನಿ ಲೌಡ್, ಆಲ್ ಲೌಡ್ ಅಥವಾ ಆಪ್ಷನ್ ಡಿ ನನ್ ಲೌಡ್, ಯಾವುದು ಬರುತ್ತೆ ಅಂತ ಕೇಳಿದ್ದಾನೆ. ನಾವು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ ಹೌ ಮ್ಯಾನಿ ಲೌಡ್ ಯುವರ್ ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಅಂದರೆ ಎಷ್ಟು ಜನ ನಿನ್ನ ಸಂತೋಷದ ಕ್ಷಣಗಳನ್ನು ಪ್ರೀತಿಸಿದ್ದಾರೆ ಅಂತ ಅರ್ಥ ಆಗುತ್ತೆ ಈ ಸಾಲಿನಿಂದ. ಇಲ್ಲಿ ಹೌ ಮ್ಯಾನಿಯಲ್ಲಿ ಆಪ್ಷನಲ್ಲಿ ಮ್ಯಾನಿ ಕೊಟ್ಟಿದ್ದಾನೆ, ಅಂದರೆ ಅನೇಕರು ನಿನ್ನ ಸಂತೋಷದ ಕ್ಷಣಗಳನ್ನು ಪ್ರೀತಿಸಿದ್ದಾರೆ ಅಂತ ಆಗುತ್ತೆ. ಇಲ್ಲಿ ಆಪ್ಷನ್ ಬಿ ಆಗುತ್ತೆ, ಮ್ಯಾನಿ. ಈಗ ಮುಂದಿನ 7ನೇ ಚಾಪ್ಟರ್ 7 ದ ಗಾರ್ಡನರ್. ಕ್ವಶನ್ ನಂಬರ್ 1 ಏನಿದೆ, ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್
ದಟ್ ಲೆಡ್ ಟು ಚೇಂಜ್ ಇನ್ ದ ಓನರ್ಸ್ ಲೈಫ್ ಸ್ಟೈಲ್ ವಿತ್ ರೆಫರೆನ್ಸ್ ಟು ದ ಗಾರ್ಡ್ನರ್. ಈ ಪ್ರಶ್ನೆ ದ ಗಾರ್ಡ್ನರ್ ಲೆಸನಲ್ಲಿ ಆ ತೋಟದ ಮಾಲೀಕನ ಜೀವನ ಶೈಲಿಯಲ್ಲಿ ಆದ ಬದಲಾವಣೆಯ ಘಟನೆಗಳನ್ನು ಅನುಕ್ರಮವಾಗಿ ಹೇಳಿ ಅಂತ ಹೇಳ್ತಾನೆ. ಇದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಇದು ಆಪ್ಷನ್ ಎ, ಫಸ್ಟ್ ಓಲ್ಡ್ ಮ್ಯಾನ್ ವಾಸ್ ಹೈಯರ್ಡ್, ಪೆಟ್ಟಿ ಥೆಫ್ಟ್ಸ್ ಸ್ಟಾಪ್ಡ್, ಇನ್ಕಮ್ ಇಂಪ್ರೂವ್ಡ್, ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಡ್ರಾಮೆಟಿಕಲಿ ಅಂತ ಹೀಗೆ ಸಾಲಾಗಿ ಹೇಳಿದ್ದಾನೆ, ಸೀಕ್ವಲಲ್ಲಿ ಹೇಳಿದ್ದಾನೆ ಇದನ್ನು. ಆಪ್ಷನ್ ಬಿ, ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಡ್ರಾಮೆಟಿಕಲಿ, ಇನ್ಕಮ್ ಇಂಪ್ರೂವ್ಡ್, ಓಲ್ಡ್ ಮ್ಯಾನ್ ವಾಸ್ ಹೈಯರ್ಡ್, ಪೆಟ್ಟಿ ಥೆಫ್ಟ್ಸ್ ಸ್ಟಾಪ್ಡ್ ಅಂತ ಹೇಳ್ತಾನೆ. ಆಪ್ಷನ್ ಸಿ, ಓಲ್ಡ್ ಮ್ಯಾನ್ ವಾಸ್ ಹೈಯರ್ಡ್, ಪೆಟ್ಟಿ ಥೆಫ್ಟ್ಸ್ ಸ್ಟಾಪ್ಡ್, ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಡ್ರಾಮೆಟಿಕಲಿ, ಇನ್ಕಮ್ ಇಂಪ್ರೂವ್ಡ್ ಅಂತ ಇದೆ. ಆಪ್ಷನ್ ಡಿ, ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಡ್ರಾಮೆಟಿಕಲಿ, ಓಲ್ಡ್ ಮ್ಯಾನ್ ವಾಸ್ ಹೈಯರ್ಡ್, ಇನ್ಕಮ್ ಇಂಪ್ರೂವ್ಡ್, ಪೆಟ್ಟಿ ಥೆಫ್ಟ್ಸ್ ಸ್ಟಾಪ್ಡ್ ಅಂತ ಆಪ್ಷನ್ ಡಿಯಲ್ಲಿ ಕೊಟ್ಟಿದ್ದಾನೆ. ನಾವು ಒಂದ್ಸರಿ ಆ ಒಂದು ಪ್ಯಾರಾ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಏನಿದೆ, ದ ಓಲ್ಡ್ ಮ್ಯಾನ್ ಸ್ಟೇಡ್ ಆನ್ ಅಥವಾ ದ ಓಲ್ಡ್ ಮ್ಯಾನ್ ಹೈಯರ್ಡ್, ಅಲ್ಲಿ ಉಳ್ಕೊಂಬಿಟ್ಟ ಅಂದರೆ ಅವನ್ನ ಕೆಲಸಕ್ಕೆ ಇಟ್ಕೊಂಡಿರುವಂಥ ಅರ್ಥ. ಒಂದನೇದು ದ ಓಲ್ಡ್ ಮ್ಯಾನ್ ವಾಸ್ ಹೈಯರ್ಡ್ ಆಗಬೇಕು. ಸೆಕೆಂಡ್, ದ ಪೆಟ್ಟಿ ಥೆಫ್ಟ್ಸ್ ಇನ್ ದ ಗಾರ್ಡನ್ ಕೇಮ್ ಟು ಎನ್ ಎಂಡ್ ಅಂತ ಇದೆ. ಸಣ್ಣ ಪುಟ್ಟ ಕಳ್ಳತನಗಳು, ತೋಟದಲ್ಲಿ ಆಗುತ್ತಿರುವಂತಹ ಸಣ್ಣ ಪುಟ್ಟ ಕಳ್ಳತನಗಳು ಕೊನೆಗೊಂಡವು ಅಂದರೆ ನಿಂತಿದ್ದವು, ಅವು ಆಗ್ತಾ ಇರಲಿಲ್ಲ ಇವಾಗ ಅಂತ ಎರಡನೇದಿದೆ. ಮೂರನೇದು, ದ ಇನ್ಕಮ್ ಫ್ರಮ್ ದ ಗಾರ್ಡನ್ ಇಂಪ್ರೂವ್ಡ್ ಡ್ರಾಮೆಟಿಕಲಿ ಅಂತ ಹೇಳಿದೆ. ತೋಟದಿಂದ ಆಗುವಂಥ ಆದಾಯ ಬಹಳಷ್ಟು ಇಂಪ್ರೂವ್ ಆಯಿತು ಅಂತ. ನಾಲ್ಕನೇದ್ದು, ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಅಂತ ಹೇಳ್ತಾನೆ. ಇಲ್ಲಿ ತೋಟ ವಿಸ್ತರಣೆಗೊಂಡಿತ್ತು ಅಂತ. ಈ ಥರ ಫಸ್ಟು ದ ಓಲ್ಡ್ ಮ್ಯಾನ್ ಸ್ಟೇಡ್ ಆನ್ ಅಥವಾ ದ ಓಲ್ಡ್ ಮ್ಯಾನ್ ವಾಸ್ ಹೈಯರ್ಡ್ ಆಗಬೇಕು. ಎರಡನೇದ್ದು, ದ ಪೆಟ್ಟಿ ಥೆಫ್ಟ್ಸ್ ಇನ್ ದ ಗಾರ್ಡನ್ ಕೇಮ್ ಟು ಎನ್ ಎಂಡ್ ಆಗಬೇಕು. ಆಮೇಲೆ ಇನ್ಕಮ್ ಇಂಪ್ರೂವ್ಡ್ ಬರಬೇಕು. ಕೊನೆಯದಾಗಿ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಅಂತ ಬರಬೇಕು. ನಾವು ಯಾವ ಆಪ್ಷನಲ್ಲಿದೆ ಅಂತ ಒಂದು ಸಾರಿ ನೋಡೋಣ. ಆಯಿತು, ಆಪ್ಷನ್ ಏನೇ ಇದೆ ಒಂದು ಸಾರಿ ನೋಡಿ ನೀವು. ಫಸ್ಟ್ ಓಲ್ಡ್ ಮ್ಯಾನ್ ಬರ್ತಾನೆ, ಓಲ್ಡ್ ಮ್ಯಾನ್ ವಾಸ್ ಹೈಯರ್ಡ್, ಆಮೇಲೆ ಪೆಟ್ಟಿ ಥೆಫ್ಟ್ ಸ್ಟಾಪ್ ಆಗುತ್ತೆ, ಇನ್ಕಮ್ ಇಂಪ್ರೂವ್ ಆಗುತ್ತೆ, ನಾಲ್ಕನೇದು ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಆಗುತ್ತೆ. ಇದರಿಂದ ನಾವೀಗ ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಹೋಗೋಣ. ಇನ್ ದ ಸ್ಟೋರಿ ದ ಗಾರ್ಡ್ನರ್ ಡ್ಯಾಶ್ ಇನ್ವೈಟ್ಸ್ ಸ್ಕಾಲರ್ಸ್, ಪೋಯಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಟು ಹೀಸ್ ಆರ್ ಹರ್ ಪ್ಲೇಸ್ ಅಂತ ಹೇಳ್ತಾನೆ. ಇದು ಗಾರ್ಡನ್ ಲೆಸನಲ್ಲಿ ಈಗ ಡ್ಯಾಶ್ ಆಗಿ ಯಾರು ಅಂತ ಹಾಕೋಣ. ಯಾರು ಸ್ಕಾಲರ್ಸ್ ಅಂದರೆ ವಿದ್ವಾಂಸರು, ಪೊಯೆಟ್ಸ್ ಅಂದರೆ ಈ ಕವಿಗಳು, ಮ್ಯೂಸಿಷಿಯನ್ಸ್ ಅಂದರೆ ಸಂಗೀತಗಾರರು. ಈ ವಿದ್ವಾಂಸರು, ಕವಿಗಳನ್ನು ಮತ್ತು ಸಂಗೀತಗಾರರನ್ನು ಯಾರು ಆಮಂತ್ರಿಸಿದರು ಅಂತ ಹೇಳ್ತಾನೆ. ಹೂ ಇನ್ವೈಟ್ಸ್ ಡ್ಯಾಶ್ ಇನ್ವೈಟ್ಸ್ ಸ್ಕಾಲರ್ಸ್, ಪೊಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಟು ಹೀಸ್ ಆರ್ ಹರ್ ಪ್ಯಾಲೇಸ್ ಅಂತ ಇದೆ. ಈಗ ಆಪ್ಷನ್ ಏನಿದೆ ಅಂತೇಳಿ ಒಂದು ಸಾರಿ ನೋಡೋಣ ನಾವಿಲ್ಲಿ. ಆಪ್ಷನ್ ಎ, ತಮ್ಮಣ್ಣ. ಆಪ್ಷನ್ ಬಿ, ಓನರ್ ಆಫ್ ದ ಫಾರ್ಮ್. ಆಪ್ಷನ್ ಸಿ, ಬಸವಯ್ಯ. ಆಪ್ಷನ್ ಡಿ, ದ ಓನರ್ಸ್ ವೈಫ್ ಅಂತ ಇದೆ. ನಾವು ಟೆಕ್ಸ್ಟ್ ಬುಕ್ ರೆಫರ್ ಮಾಡೋಣ ಒಂದು ಸರಿ. ಇಲ್ಲಿದೆ, ಬಸವಯ್ಯ ಶ್ರಂಕ್ ಇನ್ ಹ್ಯುಮಿಲಿಯೇಷನ್ ಅಂತ ಹೇಳ್ತಾನೆ. ಬಸವಯ್ಯ ಅವಮಾನದಲ್ಲಿ ಕುಗ್ಗಿದ ಅಂತ ಒಂದು ಸಾಲು ಪ್ರಾರಂಭ ಆಗುತ್ತೆ. ಅದರಲ್ಲಿ ಬರುತ್ತೆ, ಹೀ ಸ್ಟಾರ್ಟೆಡ್ ಇನ್ವೈಟಿಂಗ್ ಸ್ಕಾಲರ್ಸ್, ಪೊಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಟು ಹೀಸ್ ಪ್ಲೇಸ್. ವಿದ್ವಾಂಸರನ್ನು, ಕವಿಗಳನ್ನು ಮತ್ತು ಸಂಗೀತಗಾರನ ಅವನ ಮನೆಗೆ ಕರೆಸ್ಕೊತಿದ್ದ, ಇನ್ವೈಟ್ ಮಾಡಿದ, ಆಮಂತ್ರಣ ಮಾಡುತ್ತಿದ್ದ. ಯಾರು ಇಲ್ಲಿ ಆನ್ಸರ್ ಏನಾಗುತ್ತೆ, ಬಸವಯ್ಯ. ಆಪ್ಷನ್ ಸಿ ಅಲ್ಲಿ ಇದೆ ಬಸವಯ್ಯ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ, ಆಪ್ಷನ್ ಸಿ. ಈಗ ನೆಕ್ಸ್ಟು ಮುಂದಿನ ಚಾಪ್ಟರ್ 8, ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಇದು ಕೂಡ ಒಂದು ಪೋಯಮ್ ಇದೆ, ಇದರಿಂದ ನೋಡೋಣ ನಾವಿವಾಗ. ಕ್ವಶನ್ ನಂಬರ್ 1, ಒಂದೇ ಕ್ವಶನ್ ಇದೆ ಇದರಿಂದ. ಇನ್ ದ ಪೋಯಮ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ವೈಲ್ ಡಿಸೆಂಡಿಂಗ್ ಅಂಡರ್ಗ್ರೌಂಡ್ ದ ಫುಡ್ ಫೈಂಡ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾನೆ. ವೈಲ್ ಡಿಸೆಂಡಿಂಗ್ ಅಂಡರ್ಗ್ರೌಂಡ್ ದ ಫುಡ್ ಫೈಂಡ್ಸ್ ಎವ್ರಿಥಿಂಗ್. ಭೂಮಿಯೊಳಗೆ ಇಳಿಸಿದಾಗ ಆ ಪಾದಕ್ಕೆ ಎಲ್ಲವೂ ಹೇಗೆ ಕಂಡಿತು ಡ್ಯಾಶ್ ಅಂತ ಬರುತ್ತೆ. ಇದರಲ್ಲಿ ಹೆಂಗೆ ಕಂಡಿತ್ತು ಅನ್ನೋದು. ಆಪ್ಷನ್ ಎ ಡಾರ್ಕ್ ಅಂತಿದೆ, ಕತ್ತಲು. ಆಪ್ಷನ್ ಬಿ ರಫ್ ಅಂತ ಇದೆ. ಆಪ್ಷನ್ ಸಿ ಲೈಟ್ ಇದೆ. ಆಪ್ಷನ್ ಡಿ ಕೋರ್ಸ್ ಅಂತ ಕೊಟ್ಟಿದ್ದಾನೆ. ನಾವು ಇದು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದರೆ ಅಲ್ಲಿದೆ, ಆ್ಯಂಡ್ ದೆನ್ ಇಟ್ ಡಿಸೆಂಡೆಡ್ ಅಂಡರ್ಗ್ರೌಂಡ್ ಅನವೇರ್ ಫಾರ್ ದೇರ್ ಎವ್ರಿಥಿಂಗ್ ವಾಸ್ ಡಾರ್ಕ್ ಅಂತ ಹೇಳ್ತಾನೆ. ಆನ್ಸರ್ ಏನಾಗುತ್ತೆ, ಎವ್ರಿಥಿಂಗ್ ವಾಸ್ ಡಾರ್ಕ್. ಆಪ್ಷನ್ ಎ ಡಾರ್ಕ್ ಆಗುತ್ತೆ. ಈಗ ಚಾಪ್ಟರ್ 9 ಏನಿದೆ, ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇದರಿಂದ ಮೊದಲನೇ ಪ್ರಶ್ನೆ, ಮ್ಯಾಚ್ ದ ರೈಟರ್ಸ್ ಫ್ರಮ್ ಕಾಲಮ್ ಎ ವಿತ್ ದೇರ್ ವರ್ಕ್ಸ್ ಇನ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಈ ಒಂದು ಲೆಸನ್ನಿಂದ
ಆ ಬರಹಗಾರರ ಹೆಸರು ಕೊಟ್ಟಿದ್ದಾನೆ ಮತ್ತು ಅವರ ಕಾರ್ಯಗಳು ಆ ಪುಸ್ತಕಗಳನ್ನು ಕೊಟ್ಟಿದ್ದಾನೆ, ಅದನ್ನು ಹೊಂದಿಸಿ ಬರೀರಿ ಅಂತ ಹೇಳಿದ್ದಾನೆ. 3 ಬರಹಗಾರರಿದ್ದರೆ, ಒಂದು ಹೋಮರ್, ಸ್ಪೆಂಗ್ಲರ್, ಗ್ರಿಮ್ಸ್ ಕೊಟ್ಟಿದ್ದಾನೆ. ಪುಸ್ತಕಗಳು ದ ಡಿಕ್ಲೈನ್ ಆಫ್ ದ ವೆಸ್ಟ್, ಫೇರಿ ಟೇಲ್ಸ್, ದ ಒಡಿಸ್ಸೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಮೊದಲು ಟೆಕ್ಸ್ಟ್ ಬುಕ್ ಒಂದ್ಸರಿ ರೆಫರ್ ಮಾಡೋಣ. ಇಲ್ಲಿ ಹೇಳ್ತಾನೆ ಗ್ರಿಮ್ಸ್ ಫೇರಿ ಟೇಲ್ಸ್, ಇನ್ನೇನು ಇಂಗ್ಲೀಷ್ ವರ್ಜನ್ ಅಂತ, ಅಂದರೆ ಗ್ರಿಮ್ಸ್ ಬರೆದಿದ್ದು ಫೇರಿ ಟೇಲ್ಸ್. ನೆಕ್ಸ್ಟು ಸ್ಪೆಂಗ್ಲರ್ ಬರೆದಿದ್ದು ದ ಡಿಕ್ಲೈನ್ ಆಫ್ ದ ವೆಸ್ಟ್. ಹೋಮರ್ ಬರೆದಿದ್ದು ದ ಒಡಿಸ್ಸೆ. ಹೋಮರ್ ಬರೆದಿದ್ದು ದ ಒಡಿಸ್ಸೆ ಅಂದರೆ A3 ಆಗುತ್ತೆ. ಸ್ಪೆಂಗ್ಲರ್ ಬರೆದಿದ್ದು ದ ಡಿಕ್ಲೈನ್ ಆಫ್ ದ ವೆಸ್ಟ್ 1 ಆಗುತ್ತೆ, B1 ಆಗುತ್ತೆ. ಗ್ರಿಮ್ಸ್ ಬರೆದಿದ್ದು ಫೇರಿ ಟೇಲ್ಸ್, C2 ಆಗುತ್ತೆ. ಇದೆಲ್ಲ ಆಪ್ಷನ್ ಏನಿದೆ, A3, B1, C2. ಇದು ಆಪ್ಷನ್ ಎ ಅಲ್ಲಿ ಇದೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಎ ಆಗುತ್ತೆ. ನಾವು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 2ನೇ ಕ್ವಶನ್, ಸೆಕೆಂಡ್ ಕ್ವಶನ್ ಇದೇ ಲೆಸನ್ನಿಂದ. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಲೆಸನ್ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಒಂದು 3 ಟೆಲಿಫೋನ್, ಮೈಕ್ರೋಸ್ಕೋಪ್ ಮತ್ತು ಪ್ಲೋಸ್ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಎಕ್ಸ್ಟೆನ್ಷನ್ ಆಫ್ ಆರ್ಮ್ಸ್, ಎಕ್ಸ್ಟೆನ್ಷನ್ ಆಫ್ ವಾಯ್ಸ್, ಎಕ್ಸ್ಟೆನ್ಷನ್ ಆಫ್ ಆಯ್ಸ್ ಇದೆ. ಇದನ್ನು ಮ್ಯಾಚ್ ಮಾಡಿ ಅಂತ ಹೇಳ್ತಾನೆ. ಆಪ್ಷನ್ ಕೊಟ್ಟಿದ್ದಾನೆ ಇದರಲ್ಲಿ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಇದೆ. ಒಂದ್ಸರಿ ನಾವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡೋಣ. ಒಂದೇದೇನಿದೆ, ಟೆಲಿಫೋನ್ ಏನಿದೆ, ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್. ಸೊ ಟೆಲಿಫೋನ್ ಏನಾಗಬೇಕು, ವಾಯ್ಸಿಗೆ ಬರಬೇಕು, ಅದು ಎಕ್ಸ್ಟೆನ್ಷನ್ ಆಫ್ ವಾಯ್ಸ್ ಬರಬೇಕು. ಸೆಕೆಂಡ್, ಟೆಲಿಸ್ಕೋಪ್ ಆ್ಯಂಡ್ ಮೈಕ್ರೋಸ್ಕೋಪ್ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಸೈಟ್ ಅಂದರೆ ದೃಷ್ಟಿ ಅಂತ ಕರಿತೀವಿ ನಾವು, ಅದಕ್ಕೆ ಕಣ್ಣು, ಐ ಅಂತಲೂ ಕೂಡ ಹೇಳ್ಬೋದು. ಸೊ ಟೆಲಿಸ್ಕೋಪ್ ಇದೆ ಸೆಕೆಂಡು. ಟೆಲಿಸ್ಕೋಪ್ ಮತ್ತು ಮೈಕ್ರೋಸ್ಕೋಪ್ ಎರಡು ಯಾವುದಕ್ಕೆ ಬರುತ್ತೆ, ಅದು ಎಕ್ಸ್ಟೆನ್ಷನ್ ಆಫ್ ಸೈಟ್ ಅಥವಾ ಎಕ್ಸ್ಟೆನ್ಷನ್ ಆಫ್ ಐಸ್ ಬರುತ್ತೆ, ನೆನ್ಪಿಟ್ಕೋಬೇಕು. 3ನೇದ್ದು ಪ್ಲೋ ಆರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಆರ್ಮ್ಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪ್ಲೋ ಇದೆ, ಇದು ಎಕ್ಸ್ಟೆನ್ಷನ್ ಆಫ್ ಅವರ್ ಆರ್ಮ್ಸ್ಗೆ ಕೊಟ್ಟಿದ್ದಾನೆ. ಈಗ ಆಪ್ಷನ್ಗಳ ನೋಡೋಣ, ನಮ್ಗೆ ಅರ್ಥ ಆಗುತ್ತೆ. ಟೆಲಿಫೋನ್ ಏನಾಗುತ್ತೆ, ಎ ಏನಾಗುತ್ತೆ, ಸೆಕೆಂಡ್ ಎಕ್ಸ್ಟೆನ್ಷನ್ ಆಫ್ ವಾಯ್ಸ್ ಬರುತ್ತೆ. ಮೈಕ್ರೋಸ್ಕೋಪ್ ಬಿ ಏನಾಗುತ್ತೆ, ಇದು ಥರ್ಡ್ ಎಕ್ಸ್ಟೆನ್ಷನ್ ಆಫ್ ಐಸ್ ಬರುತ್ತೆ. ಪ್ಲೋಸ್ ಎಕ್ಸ್ಟೆನ್ಷನ್ ಆಫ್ ಆರ್ಮ್ಸ್, C1 ಆಗುತ್ತೆ. ಅಂದರೆ ಆಪ್ಷನ್ ಯಾವುದು ಬರಬೇಕು, A2, B3, C1. ಸೊ ಆಪ್ಷನ್ ಬಿ ಆಗುತ್ತೆ ಇದು. ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು ಇದರಿಂದನೇ. ಕ್ವಶನ್ ನಂಬರ್ 3. ಬೋರ್ಹೆಸ್ ಕಾಲ್ಸ್ ಡ್ಯಾಶ್ ಸೋ ಇಂಟಿಮೇಟ್ ಆ್ಯಂಡ್ ಸೋ ಎಸೆನ್ಷಿಯಲ್ ಅಂತ ಇದೆ. ಆಪ್ಷನ್ ಎ ಪೊಯೆಟ್ರಿ, ಬುಕ್ಸ್, ಮೆಟಫೋರ್ಸ್, ಆಪ್ಷನ್ ಡಿ ಸಿಂಬಲ್ಸ್ ಅಂತ ಹೇಳಿದ್ದಾನೆ. ಅಂದರೆ ಬೋರ್ಹೆಸ್ ಯಾವುದನ್ನು ಸೋ ಇಂಟಿಮೇಟ್ ಆ್ಯಂಡ್ ಸೋ ಎಸೆನ್ಷಿಯಲ್ ಅಂತ ಕರೆದಿದ್ದಾನೆ, ಬಹಳ ಮನಸ್ಸಿಗೆ ಹತ್ತಿರವಾಗಿದ್ದು ಮತ್ತು ಬಹಳ ಎಸೆನ್ಷಿಯಲ್ ಅವಶ್ಯಕವಾಗಿದ್ದು ಅಂತ ಕರೆದಾನೆ. ಯಾರಿಗೆ ಹೇಳಿದ್ದಾನೆ ಅಂತ ನಾವು ಟೆಕ್ಸ್ಟ್ ಬುಕ್ ರೆಫರ್ ಮಾಡಲಿದೆ. ಬೋರ್ಹೆಸ್ ಹೇಳ್ತಾನೆ, ಐ ಬಿಲೀವ್ ದ್ಯಾಟ್ ಪೊಯೆಟ್ರಿ ಈಸ್ ಸಮಥಿಂಗ್ ಸೋ ಇಂಟಿಮೇಟ್ ಆ್ಯಂಡ್ ಸೋ ಎಸೆನ್ಷಿಯಲ್. ಇಲ್ಲ, ಆನ್ಸರ್ ಏನಾಗುತ್ತೆ, ಪೊಯೆಟ್ರಿ. ಆಪ್ಷನ್ ಎ ಪೊಯೆಟ್ರಿ ಆಗುತ್ತೆ. ನೆಕ್ಸ್ಟ್ ನಾವು ಚಾಪ್ಟರ್ 10ಗೆ ಹೋಗೋಣ. ಚಾಪ್ಟರ್ 10 ಇದೆ, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಇದರಲ್ಲಿ ಒಂದೇ ಒಂದು ಕ್ವಶನ್ ಇದೆ, ನೋಡೋಣ. ಕ್ವಶನ್ ನಂಬರ್ 1 ಏನಿದೆ, ಹೂ ಕ್ರಿಯೇಟ್ಸ್ ಹೆವೆನ್ ಆನ್ ಅರ್ತ್ ಅಕಾರ್ಡಿಂಗ್ ಟು ದ ಪೊಯೆಟ್ ಇನ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅಂತ ಹೇಳ್ತಾನೆ. ಭೂಮಿಯ ಮೇಲೆ ಸ್ವರ್ಗ ಯಾರು ಸೃಷ್ಟಿಸಿದ್ದಾರೆ, ಹೂ ಕ್ರಿಯೇಟ್ಸ್ ಹೆವೆನ್ ಆನ್ ಅರ್ತ್ ಅಂತ ಪ್ರಶ್ನೆ ಇದೆ. ಇದು ನೇರ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ ಎ ನಿಂಪ್ ಇದೆ, ಆಪ್ಷನ್ ಬಿ ಗಾಡ್ ಇದೆ, ಆಪ್ಷನ್ ಸಿ ಪೊಯೆಟ್, ಆಪ್ಷನ್ ಡಿ ಡೆವಿಲ್ ಇದೆ. ಇದು ನೇರ ಪ್ರಶ್ನೆ ಇದೆ, ಇದು ನೇರ ಆನ್ಸರ್ ಗೊತ್ತಿರುತ್ತೆ ಎಲ್ಲರಿಗೂ. ಇದು ಆಪ್ಷನ್ ಸಿ ಪೊಯೆಟ್ ಆಗುತ್ತೆ. ಪೊಯೆಟ್ ಕ್ರಿಯೇಟ್ಸ್ ಹೆವೆನ್ ಆನ್ ಅರ್ತ್. ಕವಿನೇ ಭೂಮಿಯ ಮೇಲೆ ಸ್ವರ್ಗನ ಸೃಷ್ಟಿಸಿದ್ದಾನೆ ಅಂತ. ನೆಕ್ಸ್ಟ್ ಚಾಪ್ಟರ್ ಹೋಗ್ತಾ ಇದ್ದೀವಿ ನಾವು ಇವಾಗ. ಚಾಪ್ಟರ್ ನಂಬರ್ 11, ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಇದರಿಂದ ಕ್ವಶನ್ ನಂಬರ್ 1ಗೆ ಹೋಗೋಣ. ದ ಫೇಮಸ್ ಆ್ಯಂಡ್ ಫಾಸ್ಟ್ ಟೊಕೈಡೋ ಲೈನ್ ಕನೆಕ್ಟ್ ಡ್ಯಾಶ್ ಆಫ್ ಜಪಾನ್. ಟೊಕೈಡೋ ಲೈನ್ ಇದೆಯಲ್ಲ, ಅದು ಯಾವ್ಯಾವ ನಗರಗಳನ್ನು ಕನೆಕ್ಟ್ ಮಾಡುತ್ತೆ, ಸಂಪರ್ಕಿಸುತ್ತದೆ ಜಪಾನ್ದಲ್ಲಿ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಇದೆ ಟೋಕಿಯೋ ಆ್ಯಂಡ್ ನಾರಾ, ಆಪ್ಷನ್ ಬಿ ಟೋಕಿಯೋ ಆ್ಯಂಡ್ ಒಸಾಕಾ, ಆಪ್ಷನ್ ಸಿ ಒಸಾಕಾ ಆ್ಯಂಡ್ ನಾರಾ, ಆಪ್ಷನ್ ಡಿ ಟೋಕಿಯೋ ಆ್ಯಂಡ್ ಕ್ಯೋಟೋ ಅಂತ ಕೊಟ್ಟಿದ್ದಾನೆ. ಒಂದ್ಸರಿ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡೋಣ. ಇಲ್ಲಿದೆ ನೋಡಿ, ಆನ್ ದ ಫೇಮಸ್ ಆ್ಯಂಡ್ ಫಾಸ್ಟ್ ಟೊಕೈಡೋ ಲೈನ್ ಬಿಟ್ವೀನ್ ಟೋಕಿಯೋ ಆ್ಯಂಡ್ ಒಸಾಕಾ ಅಂತ ಆನ್ಸರ್ ಇದೆ, ಟೋಕಿಯೋ ಆ್ಯಂಡ್ ಒಸಾಕಾ. ಆಪ್ಷನ್ ಬಿ ಅಲ್ಲಿ ಇದೆ ಟೋಕಿಯೋ ಆ್ಯಂಡ್ ಒಸಾಕಾ. ಸೊ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ, ಟೋಕಿಯೋ ಆ್ಯಂಡ್ ಒಸಾಕಾ. ಸೆಕೆಂಡ್ ಕ್ವಶನ್ ಇದರಿಂದ, ದ ಅಥರ್ ಸೇಸ್ ದ್ಯಾಟ್. ಲೇಖಕ ಹೇಳ್ತಾನೆ,
Bowing is neither less nor more silly than shaking hands or kissing the cheek, but it is quainter, more formal, more oriental. It is also infectious. In Japan and Brazil, through a traveler's eye, here the word oriental means. ಇಲ್ಲಿ ಏನು ಕೇಳಿದ್ರೆ ನೇರ ಪ್ರಶ್ನೆ, ಶಬ್ದದ ಅರ್ಥ ಕೇಳಿದಾನೆ. ಓರಿಯೆಂಟಲ್ ಅಂದರೆ ಏನು, ಅದರ ಅರ್ಥ ಏನು ಅಂತ. ಆಪ್ಷನ್ ವೆಸ್ಟ್ ಅಂತ ಇದೆ, ಪಶ್ಚಿಮ. ಆಪ್ಷನ್ ಬಿ ನಾರ್ತ್ ಇದೆ, ಉತ್ತರ. ಆಪ್ಷನ್ ಸಿ ಇದೆ ಈಸ್ಟ್, ಪೂರ್ವ. ಆಪ್ಷನ್ ಡಿ ಇದೆ ಸೌತ್. ಇದೇನಾಗುತ್ತೆ, ಓರಿಯೆಂಟಲ್ ಪದ ಈ ಲ್ಯಾಟಿನ್ ಪದ ಓರಿಯನ್ನಿಂದ ಬಂದಿದ್ದು. ಓರಿಯನ್ ಅಂದರೆ ಉದಯಿಸುವ ಅಂತ ಅರ್ಥ ಕೊಡುತ್ತೆ. ಉದಯಿಸುವ ಅಂದರೆ ಸೂರ್ಯ ಉದಯಿಸುವ ಅಂತ ಅರ್ಥ. ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸ್ತಾನೆ? ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ ಸೂರ್ಯ. ಉದಯಿಸುವ ಅಂದರೆ ಓರಿಯೆಂಟಲ್ ಅಂದರೆ ಇಲ್ಲಿ ಅರ್ಥ ಏನು ಕೊಡುತ್ತೆ? ಪೂರ್ವ, ಈಸ್ಟ್. ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು. ಕ್ವಶನ್ ನಂಬರ್ 3. The narrator of Japan and Brazil, through a traveler's eye, meets a deer which bows to him properly and courteously yet ಅಂತ ಹೇಳ್ತಾನೆ. ಇಲ್ಲಿ ಆ ಲೇಖಕ ಒಂದು ಜಿಂಕೆಯನ್ನು ಭೇಟಿಯಾಗಿದ್ದಾನೆ. ಅದು ಎಲ್ಲಿ ಭೇಟಿಯಾಗಿದ್ದಾನೆ ಅಂತ ಕೇಳ್ತಾನೆ. ಆಪ್ಷನ್ ಎ ಟೋಕಿಯೋ ಇದೆ, ಆಪ್ಷನ್ ಬಿ ನಾರಾ ಇದೆ, ಆಪ್ಷನ್ ಸಿ ಒಸಾಕಾ ಇದೆ, ಆಪ್ಷನ್ ಡಿ ಕೋಪಕವಾನ ಅಂತ ಹೆಸರುಗಳನ್ನು ಕೊಟ್ಟಿದ್ದಾನೆ. ಈಗ ನಾವು ಟೆಕ್ಸ್ಟ್ ಬುಕ್ನ ಒಂದು ಸರಿ ರೆಫರ್ ಮಾಡೋಣ. ಇನ್ ಒನ್ ಆಫ್ ದ ಪಾರ್ಟ್ಸ್ ಆಫ್ ನಾರಾ ಐ ಮೆಟ್ ಎ ಡೀರ್ ಅಂತ ಹೇಳ್ತಾನೆ. ಆ್ಯಂಡ್ ಬೋರ್ಡ್ ಡೀಪ್ಲಿ ಅಂತ ಕೂಡ ಲಾಸ್ಟ್ ಲೈನಲ್ಲಿ ಕೊಟ್ಟಿದ್ದಾನೆ. ಅಂದರೆ ಎಲ್ಲಿ ಭೇಟಿಯಾಗಿದ್ದಾನೆ? ನಾರಾ ಪಾರ್ಕಲ್ಲಿ ಒಂದು ಜಿಂಕೆಯನ್ನು ಭೇಟಿಯಾಗಿರ್ತಾನೆ. ಆ ಜಿಂಕೆ ಅವನಿಗೆ ಬಾಗಿ ಗೌರವದಿಂದ ಅವನಿಗೆ ನಮಸ್ಕಾರ ಮಾಡಿರ್ತದೆ, ಬೋವ್ ಮಾಡಿರ್ತದೆ ಅಂತ ಹೇಳ್ತಾನೆ. ಆಪ್ಷನ್ ಏನಾಗುತ್ತೆ ಇಲ್ಲಿ? ಆಪ್ಷನ್ ಬಿ ನಾರಾ. ಸರಿಯಾದ ಉತ್ತರ ಆಪ್ಷನ್ ಬಿ ನಾರಾ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಮುಂದಿನ ಚಾಪ್ಟರ್ಗೆ ಹೋಗೋಣ. ಚಾಪ್ಟರ್ 12, ದ ವೋಟರ್. ಇದರಲ್ಲಿ ಕ್ವಶನ್ ನಂಬರ್ 1. ಹೂ ಟೋಲ್ಡ್ ರೂಫ್ ವಿ ವಾಂಟ್ ಯುವರ್ ವೋಟ್ ಆ್ಯಂಡ್ ಪ್ಲೇಸ್ಡ್ £5 ನೋಟ್ ಆನ್ ದ ಫ್ಲೋರ್ ಇನ್ ದ ಸ್ಟೋರಿ ದ ವೋಟರ್. ಈ ವೋಟರ್ ಲೆಸನಲ್ಲಿ £5 ಆ ರೂಫ್ ಮುಂದ್ಗಡೆ ಇಟ್ಟುಗೆಸಿ ವಿ ವಾಂಟ್ ಯುವರ್ ವೋಟ್, ನಮಗೆ ನಿನ್ನ ಮತ ಬೇಕು ಅಂತ ರೂಫ್ಗೆ ಯಾರು ಹೇಳಿದರು ಅಂತ ಪ್ರಶ್ನೆ ಕೇಳ್ತಾನೆ. ಆಪ್ಷನ್ ಎ ಲೀಡರ್ ಆಫ್ ದ PAP ಕ್ಯಾಂಪೇನ್ ಟೀಮ್ ಇದೆ. ಆಪ್ಷನ್ ಬಿ ಲೀಡರ್ ಆಫ್ ದ POP ಕ್ಯಾಂಪೇನ್ ಟೀಮ್. ಆಪ್ಷನ್ ಸಿ ಲೀಡರ್ ಆಫ್ ದ ವಿಲೇಜ್ ಕ್ಯಾಂಪೇನ್ ಟೀಮ್. ಆಪ್ಷನ್ ಡಿ ಲೀಡರ್ ಆಫ್ ದ ಸ್ಟೇಟ್ ಕ್ಯಾಂಪೇನ್ ಟೀಮ್ ಅಂತ ಇದೆ. ನಾವು ಇದು ಸ್ವಲ್ಪ ಟೆಕ್ಸ್ಟ್ ಬುಕ್ ರೆಫರ್ ಮಾಡೋಣ. ಇಲ್ಲಿದೆ ನೋಡಿ. ದೆನ್ ಹಿ ಹ್ಯಾಡ್ ರಿಸೀವ್ಡ್ ಸ್ಟ್ರೇಂಜ್ ವಿಸಿಟ್ ಫ್ರಮ್ ದ ಲೀಡರ್ ಆಫ್ ದ POP ಕ್ಯಾಂಪೇನ್ ಟೀಮ್. ಯಾರು ಭೇಟಿ ಆಗ್ತಾರೆ ಇವನಿಗೆ? POP ಕ್ಯಾಂಪೇನ್ ಟೀಮ್ದವರು. ನೆಕ್ಸ್ಟ್ ಅಂಡರ್ಲೈನ್ ಮಾಡಿದ್ದೀನಿ. ಹಿ ಪ್ಲೇಸ್ಡ್ £5 ಆನ್ ದ ಫ್ಲೋರ್ ಬಿಫೋರ್ ರೂಫ್ ಆ್ಯಂಡ್ ಸೇಡ್ ವಿ ವಾಂಟ್ ಯುವರ್ ವೋಟ್. ಹಿ ಪ್ಲೇಸ್ಡ್ £5 £5 ಆನ್ ದ ಫ್ಲೋರ್ ಬಿಫೋರ್ ರೂಫ್ನ ಮುಂದುಗಡೆ ನೆಲದ ಮೇಲೆ £5 ನೋಟುಗಳನ್ನು ಇಟ್ಟುಗೆಸಿ ಹೇಳ್ತಾನೆ, ವಿ ವಾಂಟ್ ಯುವರ್ ವೋಟ್, ನಮಗೆ ನಿನ್ನ ಮತ ಬೇಕು ಅಂತ. ಯಾರು ಕೇಳ್ತಾರೆ? ಇದು ಲೀಡರ್ ಆಫ್ ದ POP ಕ್ಯಾಂಪೇನ್ ಟೀಮ್. ಆಪ್ಷನ್ ಬಿ ಅಲ್ಲಿ ಇದೆ ನೋಡಿ, POP. ಕನ್ಫ್ಯೂಸ್ ಆಗಬಾರ್ದು PAP ಮತ್ತು POPಗೆ. ಆಪ್ಷನ್ ಬಿ ಲೀಡರ್ ಆಫ್ ದ POP ಕ್ಯಾಂಪೇನ್ ಟೀಮ್ ಇದಕ್ಕೆ ಸರಿಯಾದ ಉತ್ತರ. ನಾವೀಗ ನೆಕ್ಸ್ಟ್ ಕ್ವಶನ್ ನಂಬರ್ 2. ಕನ್ಸಿಡರ್ ದ 2 ಸ್ಟೇಟ್ಮೆಂಟ್ಸ್ ಫ್ರಮ್ ದ ಸ್ಟೋರಿ ದ ವೋಟರ್ ಆ್ಯಂಡ್ ಆನ್ಸರ್ ದ ಕ್ವಶನ್ ವಿಚ್ ಫಾಲೋಸ್. 2 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ, ಇದನ್ನು ಪರಿಗಣಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾನೆ. ಸ್ಟೇಟ್ಮೆಂಟ್ 1 ಅಂದರೆ ಮೊದಲನೇ ಹೇಳಿಕೆ ಏನಿದೆ, ವೆದರ್ ಆರ್ ನಾಟ್ ವಿ ಕ್ಯಾಸ್ಟ್ ಅವರ್ ಪೇಪರ್ ಫಾರ್ ಮಾರ್ಕಸ್ PAP ವಿಲ್ ಕಂಟಿನ್ಯೂ ಟು ರೂಲ್ ಅಂತ ಇದೆ. ಸ್ಟೇಟ್ಮೆಂಟ್ 2 ಎರಡನೇ ಹೇಳಿಕೆ, ಐ ವಿಲ್ ಕ್ಯಾಸ್ಟ್ ಮೈ ವೋಟ್ ಫಾರ್ ಮಡುಕ ಇಫ್ ನಾಟ್ ದಿಸ್ ಟೇಕ್ ನೋಟ್ ಅಂತ ಇದೆ. ಒಂದನೇ ಹೇಳಿಕೆ ವೆದರ್ ಆರ್ ನಾಟ್ ವಿ ಕ್ಯಾಸ್ಟ್ ಅವರ್ ಪೇಪರ್ ಫಾರ್ ಮಾರ್ಕಸ್ PAP ವಿಲ್ ಕಂಟಿನ್ಯೂ ಟು ರೂಲ್ ಅಂತ ಹೇಳ್ತಾನೆ. ಇಲ್ಲಿ ನಾವು ಮಾರ್ಕಸ್ಗೆ ವೋಟ್ ಹಾಕಲಿ ಬಿಡಲಿ PAP ಮಾತ್ರ ತನ್ನ ಅಧಿಕಾರ ಮುಂದುವರಿಸುತ್ತದೆ ಅಂತ. ಎರಡನೇ ಹೇಳಿಕೆ ಸ್ಟೇಟ್ಮೆಂಟ್ 2 ಅಲ್ಲಿ ಐ ವಿಲ್ ಕ್ಯಾಸ್ಟ್ ಮೈ ವೋಟ್ ಫಾರ್ ಮಡುಕ ಇಫ್ ನಾಟ್ ದಿಸ್ ಟೇಕ್ ನೋಟ್ ಅಂತ ಹೇಳ್ತಾನೆ. ನಾನು ಮಡುಕಾಗೆ ನನ್ನ ಮತನ ಚಲಾಯಿಸ್ತೀನಿ, ಒಂದು ವೇಳೆ ಹಾಗೆ ಮಾಡಿಲ್ಲ ಅಂದರೆ ಇದು ನನ್ನನ್ನು ನೋಡ್ಕೊಳ್ಳಲಿ ಅಂತ ಹೇಳ್ತಾನೆ. ಇದು ಯಾರು ಕ್ವಶನ್ ಕೇಳ್ತಾನೆ? ಆಪ್ಷನ್ ಇದೆ. ಆಪ್ಷನ್ ಎ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಗಿವೆನ್ ಬೈ ರೂಫ್. ಈ 2 ಹೇಳಿಕೆಗಳು ರೂಫ್ ಹೇಳಿದ್ದಾನೆ ಅಂತ ಇದೆ. ಆಪ್ಷನ್ ಬಿ ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಗಿವೆನ್ ಬೈ ರೂಫ್. ಒಂದನೇ ಹೇಳಿಕೆ ಮಾತ್ರ ರೂಫ್ ಹೇಳಿದ್ದಾನೆ ಅಂತ ಇದೆ. ಆಪ್ಷನ್ ಸಿ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಗಿವೆನ್ ಬೈ ರೂಫ್ ಅಂತ ಇದೆ. ಎರಡನೇ ಹೇಳಿಕೆ ಮಾತ್ರ ರೂಫ್ ಹೇಳಿದ್ದಾನೆ ಅಂತ. ಆಪ್ಷನ್ ಡಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಗಿವೆನ್ ಬೈ ರೂಫ್. 2 ಹೇಳಿಕೆ ರೂಫ್ ಹೇಳಿಲ್ಲ ಅದು ಅಂತ ಈ ಥರ ಇದೆ ಇದರಲ್ಲಿ.
ಅದಕ್ಕೆ ಒಂದ್ಸರಿ ಟೆಕ್ಸ್ಟ್ ಬುಕ್ ಕೂಡ ರೆಫರ್ ಮಾಡೋಣ. ಇಲ್ಲಿ ಇದೆ ನೋಡಿ, ಫಸ್ಟು ಹೀ ಅಂತ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವಿ ಹ್ಯಾವ್ ಎ ಮಿನಿಸ್ಟರ್ ಫ್ರಾಮ್ ಅವರ್ ವಿಲೇಜ್, ಒನ್ ಆಫ್ ಅವರ್ ಓನ್ ಸನ್ಸ್ ಹಿ ಸೇಡ್ ಅಂತ ಹೇಳ್ತಾನೆ. ಇಲ್ಲಿ ಹೀ ಅಂದರೆ ಇಲ್ಲಿ ರೂಫೇ ಹೇಳ್ತಾನೆ. ಇಲ್ಲಿ ವೆದರ್ ಆರ್ ನಾಟ್ ವಿ ಕ್ಯಾಸ್ಟ್ ಅವರ್ ಪೇಪರ್ ಫಾರ್ ಮಾರ್ಕರ್ಸ್ PAP ವಿಲ್ ಕಂಟಿನ್ಯೂ ಟು ರೂಲ್ ಅಂತ. ಇದು ಮೊದಲನೇ ಹೇಳಿಕೆ ರೂಫ್ ಹೇಳಿದ್ದಾನೆ. ಎರಡನೇದು ಕೂಡ ನೋಡಿ, ರೂಫ್ಸ್ ಹಾರ್ಟ್ ನಿಯರ್ಲಿ ಫ್ಲೂ ಔಟ್ ಅಂತ ಇದೆ. ಇಲ್ಲಿ ಕೂಡ ಎರಡನೇ ಸ್ಟೇಟ್ಮೆಂಟ್ ಕೂಡ ರೂಫ್ ಹೇಳಿದ್ದಾನೆ, ಐ ವಿಲ್ ಕ್ಯಾಸ್ಟ್ ಮೈ ಪೇಪರ್ ಫಾರ್ ಮಡುಕಾ ಇಫ್ ನಾಟ್ ದಿಸ್ ಟೇಕ್ ನೋಟ್ ಅಂತ ಇದೆ. ಅಂದರೆ ಈ ಎರಡೂ ಹೇಳಿಕೆ ಯಾರು ಹೇಳಿದ್ದಾರೆ ಇಲ್ಲಿ? ರೂಫ್ ಹೇಳಿದ್ದಾನೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಗಿವೆನ್ ಬೈ ರೂಫ್. ಇದೇ ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ ಎ. ನೆಕ್ಸ್ಟು ಚಾಪ್ಟರ್ 13, 13ನೇ ಚಾಪ್ಟರ್ಗೆ ಹೋಗೋಣ. ವೇರ್ ದೇರ್ ಇಸ್ ಎ ವೀಲ್ ಇದೆ. ಇದರಿಂದ ಮೊದಲನೇ ಪ್ರಶ್ನೆ, ಐಡೆಂಟಿಫೈ ದ ರೈಟ್ ಸೀಕ್ವೆನ್ಸ್ ಆಫ್ ಆ್ಯಕ್ಟಿವಿಟೀಸ್ ಬೈ ಶೀಲಾ ರಾಣಿ ಚುಂಕತ್ ಇನ್ ಪ್ರಮೋಟಿಂಗ್ ಲಿಟ್ರೇಸಿ ಡ್ರೈವ್ ಆಫ್ ಪುಡುಕೊಟ್ಟೈ ಡಿಸ್ಟ್ರಿಕ್ಟ್ ಇನ್ ವೇರ್ ದೇರ್ ಇಸ್ ಎ ವೀಲ್. ಇಲ್ಲಿ ಕೂಡ ಶೀಲಾ ರಾಣಿ ಚುಂಕತ್ ಅವರ ಚಟುವಟಿಕೆಗಳು ಅಥವಾ ಕೆಲಸಗಳ ಸರಿಯಾದ ಅನುಕ್ರಮವನ್ನು ಹೇಳಿ ಅಂತ ಹೇಳ್ತಾನೆ. ಆಪ್ಷನ್ ಎ ಇದೆ, ಗಾಟ್ ದ ಫೀಮೇಲ್ ಆ್ಯಕ್ಟಿವಿಸ್ಟ್ ಟ್ರೈನ್ಡ್, included mobility as a part of literacy drive, pushed banks to give loans, monitored personally ಅಂತ ಇದೆ. ಆಪ್ಷನ್ ಬಿ, monitored personally, pushed banks to give loans, got the female activist trained, included mobility as a part of literacy drive ಅಂತ ಇದೆ. ಸಿ, pushed banks to give loans, monitored personally, got the female activist trained, included mobility as a part of literacy drive. Option D, included mobility as a part of literacy drive, pushed banks to give loans, monitored personally, got the female activist trained ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ನಾವು ಈ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡೋಣ. ಫಸ್ಟ್ ಏನಿದೆ ನೋಡಿ, ಟ್ರೈನ್ ಫೀಮೇಲ್ ಆ್ಯಕ್ಟಿವಿಸ್ಟ್, ಇದು ಗಾಟ್ ದ ಫೀಮೇಲ್ ಆ್ಯಕ್ಟಿವಿಸ್ಟ್ ಟ್ರೈನ್ಡ್, ಇದು ಫಸ್ಟ್ ಬರಬೇಕು. ಇನ್ಕ್ಲೂಡೆಡ್ ಮೊಬಿಲಿಟಿ ಆಸ್ ಎ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್, ಇದು ಸೆಕೆಂಡ್ ಬರಬೇಕು. ಚುಂಕತ್ pushed the banks to give loans ಅಂತ ಇದೆ. ಸೊ ಇಲ್ಲೇನಿದೆ, pushed banks to give loan, ಇದು ಥರ್ಡ್ ಬರಬೇಕು. ಶಿ ಗೇವ್ ಇಟ್ ಗ್ರೇಟ್ ಪರ್ಸ್ನಲ್ ಅಟೆನ್ಷನ್ ಅಂತ ಇದೆ. ಮಾನಿಟರ್ಡ್ ಪರ್ಸ್ನಲಿ ಇದೆಲ್ಲ, ಇದು 4ನೇದು ಬರಬೇಕು. ಇದು ನಾವು ಈ ಸೀರಿಯಲ್ ಪ್ರಕಾರ ಹೋಗಿದ್ದೀವಿ ಅಂದರೆ ಇದು ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ, ಫಸ್ಟ್ ಗಾಟ್ ದ ಫೀಮೇಲ್ ಆ್ಯಕ್ಟಿವಿಸ್ಟ್ ಟ್ರೈನ್ಡ್, second included mobility as a part of literacy drive, third pushed banks to give loans, fourth monitored personally. Second question, the famous cycling song is written by dash as mentioned in the article where there is a wheel ಅಂತ ಹೇಳ್ತಾನೆ. ಆ ಫೇಮಸ್ ಸೈಕ್ಲಿಂಗ್ ಸಾಂಗ್ ಇದೆಯಲ್ಲ, ಅದನ್ನು ಯಾರು ಬರೆದಿದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಆಪ್ಷನ್ ಎ ಇದೆ, ಎನ್ ಕನ್ನಮಲ್ ಅಂತ ಇದೆ. ಆಪ್ಷನ್ ಬಿ, ಎಸ್ ಕನಕರಾಜನ್ ಇದೆ. ಆಪ್ಷನ್ ಸಿ, ಮುತ್ತು ಭಾಸ್ಕರನ್ ಇದೆ. ಆಪ್ಷನ್ ಡಿ, ಜಮೀಲಾ ಬೀಬಿ ಇದೆ. ಟೆಕ್ಸ್ಟ್ ಬುಕ್ ಒಂದ್ಸರಿ ರೆಫರ್ ಮಾಡಿದರೆ, ಮುತ್ತು ಭಾಸ್ಕರನ್ ಎ ಮೇಲ್ ಅರಿವಳಿ ಆ್ಯಕ್ಟಿವಿಸ್ಟ್, ಫಾರ್ ಇನ್ಸ್ಟಾನ್ಸ್ ಹಿ ರೋಡ್ ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಇದೆ. ಫೇಮಸ್ ಸೈಕ್ಲಿಂಗ್ ಸಾಂಗ್ ಬರೆದಿದ್ದು ಯಾರು? ಮುತ್ತು ಭಾಸ್ಕರನ್. ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ, ಮುತ್ತು ಭಾಸ್ಕರನ್. ಇದು ಎನ್ ಕನ್ನಮ್ಮಲ್ ಯಾರು? ಅರಿವಳಿ ಸೆಂಟರ್ ಕೋಆರ್ಡಿನೇಟರ್ ಆಗಿರ್ತಾಳೆ ಇವರು ಎನ್ ಕನ್ನಮಲ್. ಎಸ್ ಕನಕರಾಜನ್ ಇದು ಓನರ್ ಆಫ್ ರಾಮ್ ಸೈಕಲ್, ನೆನಪಿರ್ಬೋದು ನಿಮಗೆ. ಈಗ ನಮ್ಮ ಪ್ರಶ್ನೆಗೆ ಇದು ಸೈಕ್ಲಿಂಗ್ ಸಾಂಗ್ ಬರೆದಿದ್ದು ಯಾರು? ಆಪ್ಷನ್ ಸಿ, ಮುತ್ತು ಭಾಸ್ಕರನ್. ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ, ಮುತ್ತು ಭಾಸ್ಕರನ್. ಈಗ ಲಾಸ್ಟ್ ಚಾಪ್ಟರ್ 14, ವಾಟರಿಂದ ಒಂದು ಕ್ವಶನ್ ಇದೆ, 2 ಕ್ವಶನ್ ಇದ್ದಾವೆ, ನೋಡೋಣ. ಕ್ವಶನ್ ನಂಬರ್ 1, ಇನ್ ವಾಟ್ ನೇಮ್ ಡಸ್ ವಾಟರ್ ರೈಸ್ ಎ ಸ್ಟೋಮ್ ಆ್ಯಂಡ್ ಟೇಕ್ಸ್ ಟು ಸ್ಕೈಸ್ ಅಕಾರ್ಡಿಂಗ್ ಟು ದ ಪೊಯಮ್ ವಾಟರಲ್ಲಿ ಹೇಳ್ತಾನೆ, ಈ ಪೊಯಮಲ್ಲಿ ಯಾವ ಹೆಸರಿನಿಂದ ನೀರು ಬಿರುಗಾಳಿ ಎಬ್ಬಿಸುತ್ತದೆ ಮತ್ತು ಆಕಾಶಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳ್ತಾನೆ. ಇನ್ ವಾಟ್ ನೇಮ್ ಡಸ್ ವಾಟರ್ ರೈಸ್ ಎ ಸ್ಟೋಮ್ ಆ್ಯಂಡ್ ಟೇಕ್ಸ್ ಟು ಸ್ಕೈಸ್ ಅಂತ ಹೇಳ್ತಾನೆ, ಯಾವ ಹೆಸರಿನಲ್ಲಿ? ಆಪ್ಷನ್ ಎ, ಬಾಟಲ್ಡ್ ವಾಟರ್. ಆಪ್ಷನ್ ಬಿ, ಫಿಲ್ಟರ್ಡ್ ವಾಟರ್. ಆಪ್ಷನ್ ಸಿ, ಪಂಪ್ಡ್ ವಾಟರ್. ಆಪ್ಷನ್ ಡಿ, ಮಿನರಲ್ ವಾಟರ್ ಇದೆ. ಒಂದ್ಸರಿ ಹಾಗೆ ಟೆಕ್ಸ್ಟ್ ಬುಕ್ನ ನಾವು ರೆಫರ್ ಇರುತ್ತಿದೆ. ವಿತ್ ಇಟ್ಸ್ ನ್ಯೂ ನೇಮ್ ಮಿನರಲ್ ವಾಟರ್ ಇಟ್ ಟೇಕ್ಸ್ ಟು ದ ಸ್ಕೈಸ್ ಇಟ್ ರೈಸಸ್ ಎ ಸ್ಟೋಮ್ ಅಂತ ಇದೆ. ಅಂದರೆ ಮಿನರಲ್ ವಾಟರ್. ಆಪ್ಷನ್ ಡಿ ಆಗುತ್ತೆ, ಮಿನರಲ್ ವಾಟರ್. ಆಪ್ಷನ್ ಡಿ, ಮಿನರಲ್ ವಾಟರ್. ನೆಕ್ಸ್ಟ್ ಪ್ರಶ್ನೆ ಇದೆ, ಲಾಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ದ ಪೊಯಮ್ ವಾಟರ್
ವಾಟರ್ ಕ್ಯಾನ್ ಸಿಟ್ ಇನ್ನೋಸೆಂಟ್ಲಿ ಇನ್ ಎ ನೀರು ಮುಗ್ಧವಾಗಿ ಕುಳಿತುಕೊಳ್ಳುತ್ತದೆ, ಎಲ್ಲಿ ಕುಳಿತುಕೊಳ್ಳುತ್ತದೆ ಅಂತ ಹೇಳ್ತಾನೆ. ಆಪ್ಷನ್ ಎ ಇದೆ ವೆಲ್, ಆಪ್ಷನ್ ಬಿ ಬಿಸ್ಲರಿ ಬಾಟಲ್, ಆಪ್ಷನ್ ಸಿ ವಾಟರ್ ಪಾಟ್, ಆಪ್ಷನ್ ಡಿ ಪಡಲ್ ಅಂತ ಕೊಟ್ಟಿದ್ದಾನೆ. ಒಂದ್ಸಲ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದರೆ ಇಲ್ಲಿ ಇದೆ ಲಾಸ್ಟ್ ಲೈನಲ್ಲಿ, ಬಟ್ ಇಟ್ ಕ್ಯಾನ್ ಆಲ್ಸೋ ಸಿಟ್ ಇನ್ನೋಸೆಂಟ್ಲಿ ಇನ್ ಎ ಬಿಸ್ಲರಿ ಬಾಟಲ್. ಎಲ್ಲಿ ಇನ್ನೋಸೆಂಟಾಗಿ ಮುಗ್ಧವಾಗಿ ಎಲ್ಲಿ ಕುಳಿತುಕೊಳ್ಳುತ್ತದೆ ಇದು ಬಿಸ್ಲರಿ ಬಾಟಲಲ್ಲಿ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ ಆಗುತ್ತೆ, ಬಿಸ್ಲರಿ ಬಾಟಲ್. ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಈ 3 ಮಾಡಲ್ ಕ್ವಶನ್ ಪೇಪರಿಂದ ಗ್ರಾಮರ್ನ ಬಿಡಿಸಿಗೆಸಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ಬೇರೆ ವಿಷಯಗಳು ಕೂಡ ಕನ್ನಡ, ಇತಿಹಾಸ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಅಕೌಂಟೆನ್ಸಿ, ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಇವೆಲ್ಲನ ನಾನು ವಿಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.